ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ಪೆಷಲ್ ಆಗಿ ನನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ನನ್ನ ಸ್ಪೆಷಲ್ ಕಿಚನಲ್ಲಿ ನಾನು ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಫಿಶ್ 1/2 kg ತಗೊಂಡಿದ್ದೀನಿ. ಇದು ಯಾವ ರೀತಿ ತವಾ ಫ್ರೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನಾನು ಅಂಜಲ್ ಫಿಶ್ ಅಂತ ಅದನ್ನು 1/2 kg ತಗೊಂಡಿದ್ದೀನಿ. ನಾನು ಅಂಜಲ್ ಫಿಶ್ಶು ಈ ರೀತಿ ಸ್ಕಿನ್ ಎಲ್ಲ ಸಾಫ್ಟಾಗಿರುತ್ತೆ. ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಮಸಾಲೆ ಪೇಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದು ಮನೇಲಿ ಮಾಡಿರೋಂತಹ ಖಾರದ ಪೌಡರು, ಅಂಗಡಿದೆಲ್ಲ ಯೂಸ್ ಮಾಡೋದಿಲ್ಲ. ಲೆಮನ್ನು 1 ಮತ್ತು ಅರ್ಧ ತಗೊಂಡಿದ್ದೀನಿ. ಇದು ಕಾರ್ನ್ಫ್ಲೋರು, ಜೋಳದ ಪೌಡರು, ಇದು ಬಂದು ನಾನು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅರಿಶಿನ ಪುಡಿ ಇದು ನಾನು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಇಷ್ಟನ್ನು ನಾನು ಮತ್ತೆ ಸ್ವಲ್ಪ ನಾನು ಇದನ್ನು ಬಳಸ್ತೀನಿ, ವೆನಿಗರ್ ಯೂಸ್ ಮಾಡ್ತೀನಿ, ಮತ್ತು ಸೋಯಾ ಸಾಸ್ ಸ್ವಲ್ಪ ಯೂಸ್ ಮಾಡ್ತೀನಿ. ಇಷ್ಟನ್ನ ಬಳಸ್ಕೊಂಡು ಫಟಾಫಟ್ ಅಂತ ನಾವು ಕಬಾಬ್ ಪೇಸ್ಟ್ ರೆಡಿ ಮಾಡ್ಕೊಬಿಡೋಣ. ನಿಂಬೆ ರಸ ಹಿಂಡ್ಕೊಳ್ತಾ ಇದ್ದೀನಿ. ಅಂಗಡಿದೆಲ್ಲ ಬಳಸಿದ್ರೆ ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ. ಎಲ್ಲನೂ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಾವು ಇವಾಗ ವೆನಿಗರು, ಸೋಯಾ ಸಾಸು ಸ್ವಲ್ಪ ಆ್ಯಡ್ ಮಾಡ್ಕೊಬಿಡೋಣ. ನೋಡಿ, 1 ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸೋಯಾ ಸಾಸು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಂದರೆ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಕೈಯಲ್ಲಿ. ಈಗ ರುಚಿಯಾಗಿ ಕಬಾಬ್ ಪೇಸ್ಟ್ ರೆಡಿ ಆಗಿದೆ. ಇದನ್ನೆಲ್ಲ ಇವಾಗ ಫಿಶ್ಗೆ ಅಪ್ಲೈ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪೇಸ್ಟ್ ರೆಡಿ ಆಗಿದೆ ಅಲ್ವಾ? ಈ ಥರ ಫಿಶ್ಗೆ ಅಪ್ಲೈ ಮಾಡ್ಕೋಬೇಕು. ಚಿಕನ್ ಕಬಾಬ್ ಥರ ಪಸ ಅಂತೆಲ್ಲ ಕಲಿಸ್ಕೊಂಡ್ರೆ ಫಿಶ್ಶು ಎಲ್ಲ ಪುಡಿ ಹಾಕ್ಬಿಡುತ್ತೆ. ಈ ಥರ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಥರ ಪ್ರತಿಯೊಂದು ಫಿಶ್ಗೂ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ ಪೇಸ್ಟು. ನೋಡಿ, ಈ ಥರ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಫಿಶ್ಗೂ ಅಪ್ಲೈ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದೆಲ್ಲ ಅಪ್ಲೈ ಆದಮೇಲೆ ಒಂದು 5 ಮಿನಿಟ್ಸ್ ಮ್ಯಾರಿನೇಷನ್ ಆಗೋಕ್ಕೆ ಬಿಡೋಣ. 1/2 ಅವರ್ ಬಿಟ್ಟರೆ ಒಳ್ಳೆಯದೇ. ಓಕೆ, ಈ ಥರ ಎಲ್ಲದನ್ನು ಮಾಡಿ ಇಟ್ಕೊಬಿಡೋಣ. ತವಾ ಫ್ರೈ ಮಾಡುತ್ತಾ ಇರೋದ್ರಿಂದ ಆಮೇಲೆ ನಾವು ತವ ಮೇಲೆ ಇಡೋವಾಗ ನಾವು ಚಿರೋಟಿ ರವೆನ ಯಾವ ರೀತಿ ಅಪ್ಲೈ ಮಾಡಿಕೊಂಡು ತವ ಮೇಲೆ ಇಡಬೇಕಂತ ನಾನು ಆ ಟೈಮಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಬಿಡೋಣ. ಈಗ ಇದು 10 ಮಿನಿಟ್ಸ್ ಮ್ಯಾರಿನೇಷನ್ ಆಗಲಿ, ಹೀಗೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಮ್ಯಾರಿನೇಷನ್ ಆಗಿದೆ. ಇವಾಗ ನಾವು ಇದಕ್ಕೆ ಕರ್ಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕರ್ಬೇವು ಸೊಪ್ಪು ಇದ್ದಷ್ಟು ಅದ್ರ ಪರಿಮಳ ತುಂಬ ಜಾಸ್ತಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎರಡನ್ನೂ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲ ಮಿಕ್ಸ್ ಆಗಬೇಕು. ಫಿಶೆಲ್ಲ ಹೀಗೆ ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ತಿನ್ನೋಕ್ಕೂ ಬಹಳ ರುಚಿಯಾಗಿ ಇರುತ್ತೆ. ಈ ಥರ ನೋಡಿ, ಇವಾಗ ಇದು ಫ್ರೈ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಫ್ರೈ ಮಾಡ್ಕೊಬಿಡೋಣ. ತವ ರೆಡಿ ಇದೆ ಫ್ರೈ ಹಾಕೊಳ್ಳೋಕ್ಕೆ. ಈ ಥರ ರವೆಯಲ್ಲಿ ಹಾಕಿ ಈ ಥರ 2 ಸೈಡ್ ಹದ್ದಿಬಿಟ್ಟು ಈ ಥರ ಎತ್ಕೊಂಡು ತವ ಮೇಲೆ ಇಡಿ. ಇವಾಗ ನಾವು ಸ್ವಲ್ಪ ಫ್ರೈ ಆಗೋಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ರವೆಯಲ್ಲಿ 2 ಕಡೆ ಹಾಕಿ ಫಿಶ್ನ 2 ಕಡೆ ಅದ್ಬಿಟ್ಟು ಇದನ್ನು ನೋಡಿ
ಈ ಥರ ಹೆಂಚಿನ ಮೇಲೆ ಹಾಕ್ಕೊಳ್ಳಿ, ಫ್ರೈ ಆಗಲಿ ಸ್ವಲ್ಪ. ಈಗ ಫ್ರೈ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಆಗಿರೋದೆಲ್ಲ ಇದಕ್ಕೆ ತಿರುವಾಗ್ತೀವಿ. ನೋಡಿ ಫ್ರೆಂಡ್ಸ್, 2 ಸೈಡು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಷ್ಟು ಅದ್ಭುತವಾಗಿ ಇವಾಗ ಫಿಶ್ ಫ್ರೈ ರೆಡಿ ಆಯಿತು. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ, ತುಂಬ ಅದ್ಭುತವಾದ ರುಚಿ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟು, ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಇರಲಿ. ಬಾಯ್ ಬಾಯ್.